ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗ್ದಿದ್ದಾಯಿತು. ಎಲ್ಲಾ ಸ್ಪರ್ಧಿಗಳು ಮನೆ ಸೇರ್ಕೊಂಡಿದ್ದು ಆಯಿತು. ಈಗ ಎಲ್ಲರೂ ಅವರವರ ಕೆಲಸ ಕಾರ್ಯಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಜರ್ನಿನೇ ಬೇರೆ, ಜೀವನದ ಜರ್ನಿನೇ ಬೇರೆ. ಹೀಗಾಗಿ ಬಿಗ್ ಬಾಸ್ ನಲ್ಲಿ ಆದ ಕಹಿ ಹಾಗೂ ಸಿಹಿ ಕ್ಷಣಗಳನ್ನ ಮೆಲುಕು ಹಾಕುತ್ತಾ ಬದುಕಿನ ಬಂಡಿ ಶುರು ಮಾಡಿದ್ದಾರೆ. ಕೆಲವರಿಗಂತೂ ಬಿಗ್ ಬಾಸ್ ಅನ್ನೋದು ಅದೃಷ್ಟದ ಮನೆ ಆಗೋಗಿದೆ. ಅಂತವರಲ್ಲಿ ಗಿಲ್ಲಿ, ಕಾವ್ಯ ಹಾಗೂ ರಕ್ಷಿತಾ, ಈ ಮೂವರ ಪಾಲಿಗಂತೂ ಬಿಗ್ ಬಾಸ್ ದೊಡ್ಡ ಅದೃಷ್ಟದ ಮನೆ. ಯಾಕಂದ್ರೆ ಈ ಮೂವರ ಬದುಕಲ್ಲಿ ಏನಾಗಬೇಕು ಅಂತ ಬಯಸಿದ್ರು ಅದೆಲ್ಲವೂ ಆಗೋಗಿದೆ. ದೊಡ್ಡ ಅಭಿಮಾನಿ ಬಳಗ, ನಿರೀಕ್ಷೆಗೂ ಮೀರಿದ ಪ್ರೀತಿ, ಹೋದಲ್ಲೆಲ್ಲ ಹೂಮಳೆ ಸ್ವಾಗತ, ಸ್ಟಾರ್ ನಟ ನಟಿಯರಿಗೆ ಸಿಗೋ ಸನ್ಮಾನ, ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕ ಕೈತುಂಬಾ ಕಾಸು, ಇದೆಲ್ಲದರಿಂದ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಈ ಹ್ಯಾಂಗ್ ಓವರ್ ನಿಂದ ಇನ್ನೂ ಹೊರ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಹೊರ ಬರೋದಕ್ಕೆ ಜನರೇ ಬಿಡ್ತಾ ಇಲ್ಲ. ಆ ಮಟ್ಟಿಗಿನ ಪ್ರೀತಿಯನ್ನ ಈಗಲೂ ಧಾರೆ ಎರಿತಾ ಇದ್ದಾರೆ. ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದ್ರೂ ಇವರ ಮೇಲಿನ ಅಭಿಮಾನ ಕಮ್ಮಿಯಾಗಿಲ್ಲ. ಇದೇ ಹೊತ್ತಲ್ಲಿ ಈಗ ಇನ್ನೊಂದು ಸುದ್ದಿ ಹರಿದಾಡ್ತಾ ಇದೆ. ಬಿಗ್ ಬಾಸ್ ವಿನ್ನರ್ ಆಗಿರೋ ಗಿಲ್ಲಿಗೆ ಇನ್ನೂ ಬಿಗ್ ಬಾಸ್ ಮನೆಯಿಂದ ಹಣ ಬಂದಿಲ್ಲ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇದೇ ವಿಷಯವಾಗಿ ಗಿಲ್ಲಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಅನ್ನೋದು 100 ದಿನದ ಆಟ. ಈ 100 ದಿನ ಉಳಿಯೋದೇ ದೊಡ್ಡ ಸಾಹಸ. ಅದರಲ್ಲೂ 100 ದಿನ ಉಳಿದು ಬಿಗ್ ಬಾಸ್ ಗೆದ್ರಂತೂ ಪ್ರಪಂಚವನ್ನೇ ಗೆದ್ದಷ್ಟು ಖುಷಿ. ಒಂದ್ ಕಡೆ ದೊಡ್ಡ ಹೆಸರು, ಇನ್ನೊಂದ್ ಕಡೆ ಲಕ್ಷ ಲಕ್ಷ ಕಾಸು. ಇದು ಅದೃಷ್ಟ ಇದ್ದವರಿಗೆ ಮಾತ್ರ ಸಿಗೋದು ಬಿಡಿ. ಗಿಲ್ಲಿಗೂ ಈ ಅದೃಷ್ಟ ಇತ್ತು. ಹೀಗಾಗಿ ಅಭಿಮಾನಿಗಳ ಪ್ರೀತಿ ಜೊತೆಗೆ ಲಕ್ಷ ಲಕ್ಷ ಹಣವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಒಬ್ಬೊಬ್ಬರ ಪೇಮೆಂಟ್ ಕ್ಲಿಯರ್ ಮಾಡಲಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ಬಿಗ್ ಬಾಸ್ ಸಂಭಾವನೆ ವಿಷಯವಾಗಿ ಜಾಹ್ನವಿ ಮಾಡಿದ ಒಂದು ವಿಡಿಯೋ ವೈರಲ್ ಆಗಿತ್ತು. ನಾನು ಹೊಸ ಪ್ರಾಡಕ್ಟ್ ತಗೊಳ್ಕೊಳ್ಬೇಕಿತ್ತು, ಆದ್ರೆ ಏನ್ ಮಾಡೋದು, ಬಿಗ್ ಬಾಸ್ ನಿಂದ ಇನ್ನೂ ಪೇಮೆಂಟ್ ಬಂದಿಲ್ಲ ಅನ್ನೋ ರೀಲ್ಸ್ ಮಾಡಿದ್ರು. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ರೀಲ್ಸ್ ನೋಡಿದವರು ಇನ್ನೂ ಬಿಗ್ ಬಾಸ್ ನವರು ಪೇಮೆಂಟ್ ಕೊಟ್ಟಿಲ್ವಾ ಅಂತ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಗಿಲ್ಲಿಗೂ ಸಂಭಾವನೆ ಸಿಕ್ಕಿಲ್ಲ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಒಂದ್ ವೇಳೆ ಸಂಭಾವನೆ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಅದಕ್ಕೂ ಕಾರಣ ಇರುತ್ತೆ. ಇದೇನು ಪ್ರತಿದಿನ ನಡೆಯೋ ಕೂಲಿ ಕೆಲಸದಂತಲ್ಲ. ಇವತ್ ಕೆಲಸಕ್ಕೆ ಹೋದ್ರೆ ಸಂಜೆ ಹೊತ್ತಿಗೆ 500 ರೂಪಾಯಿ ಕೊಟ್ಟು ಕಳಿಸೋದಿಕ್ಕೆ ಲಕ್ಷದ ವಿಷಯ. ಇದಕ್ಕೂ ಒಂದಿಷ್ಟು ರೀತಿ ನೀತಿ ಇದೆ, ಕಾನೂನಿನ ನಿಯಮಗಳನ್ನ ಪಾಲಿಸಬೇಕಿದೆ. ಗಿಲ್ಲಿ ಗೆದ್ದಿರೋದು 50 ಲಕ್ಷ. ಈ 50 ಲಕ್ಷವನ್ನ ಸ್ಪಾನ್ಸರ್ಗಳು ಕೊಟ್ಟಿರೋದು. ಅವರ ಕಡೆಯಿಂದ ಹಣ ಬರಬೇಕು. ಅದು ಬಂದ ಮೇಲೆ ಸರ್ಕಾರಕ್ಕೆ ಇಷ್ಟು ಮೊತ್ತದ ಟ್ಯಾಕ್ಸ್ ಅಂತ ಕಟ್ಟಬೇಕು. 50 ಲಕ್ಷದಲ್ಲಿ ಸುಮಾರು 15 ಲಕ್ಷದಲ್ಲಿ ಟ್ಯಾಕ್ಸ್ ಮೊತ್ತವೇ ಕಟ್ಟಾಗುತ್ತೆ ಅಂತ ಹೇಳಲಾಗುತ್ತೆ. ಇದೆಲ್ಲವೂ ಕಾನೂನು ಪ್ರಕಾರವಾಗಿ ನಡೆಯಬೇಕು. ಹೀಗಾಗಿ ಈ ಪ್ರಕ್ರಿಯೆಗೆ ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ. ಇದು ಈ ಸೀಸನ್ ನಲ್ಲಿ ಮಾತ್ರ ಅಲ್ಲ, ಪ್ರತಿ ಸೀಸನ್ ನಲ್ಲೂ ಆಗಿದ್ದು ಹೀಗೇನೆ. ಕಾಸು ಕೊಡೋದು ಲೇಟ್ ಆಗಬಹುದು, ಆದ್ರೆ ಒಂದೇ ಒಂದು ರೂಪಾಯಿಯನ್ನ ಇಟ್ಕೊಳ್ಳದಂತೆ ಕ್ಲಿಯರ್ ಮಾಡ್ತಾರೆ. ಇನ್ನು ಈ ಬಾರಿಯ ವಿನ್ನರ್ ಆಗಿರೋ ಗಿಲ್ಲಿ ಮಾರುತಿ ವಿಕ್ಟೋರಿಯಸ್ ಕಾರ್ ಗೆದ್ದಿದ್ದಾರೆ. ಬಿಗ್ ಬಾಸ್ ನ ಹಣದ ಜೊತೆಗೆ ಈ ಕಾರು ಕೂಡ ಸಿಗಲಿದೆ. ಆದ್ರೆ ಈ ಕಾರು ಸದ್ಯಕ್ಕೆ ಗಿಲ್ಲಿ ಕೈ ಸೇರಲ್ಲ ಬಿಡಿ. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 10ರಲ್ಲೂ ವಿನ್ನರ್ ಕಾರ್ತಿಕ್ ಮಹೇಶ್ಗೆ ಕಾರ್ ಕೊಟ್ಟಿದ್ರು. ಆದ್ರೆ ಆ ಕಾರು ಕಾರ್ತಿಕ್ ಕೈ ಸೇರಿದ್ದು ಎಷ್ಟೋ ತಿಂಗಳ ಬಳಿಕ, ಸುಮಾರು 6 ತಿಂಗಳ ಬಳಿಕ ಕಾರನ್ನ ಕಂಪನಿಯವರು ಕೊಟ್ಟಿದ್ರು. ಹೀಗಾಗಿ ಈಗ ಕಾರನ್ನ ಗಿಫ್ಟ್ ಆಗಿ ಪಡೆದಿರೋ ಗಿಲ್ಲಿಗೂ ಇದು ಸದ್ಯಕ್ಕೆ ಸಿಗಲ್ಲ. ಸಂಭಾವನೆ ಸಿಕ್ಕಿ 4-5 ತಿಂಗಳು ಕಳೆದ್ರೂ ಕಾರ್ ಸಿಗೋದು ಅನುಮಾನ. ಹಾಗಂತ ಕಾರ್ ಕೊಡಲ್ಲ ಅಂತಲ್ಲ, ಕೊಟ್ಟೇ ಕೊಡ್ತಾರೆ. ತಮ್ಮ ಕಂಪನಿಯಲ್ಲಿರೋ ಒಂದಿಷ್ಟು ರೂಲ್ಸ್ ಗಳನ್ನ ಅವರು ಫಾಲೋ ಮಾಡಬೇಕಾಗುತ್ತೆ. ಹೀಗಾಗಿ ಅದೆಲ್ಲ ಆದ ಬಳಿಕವೇ ಗಿಲ್ಲಿ ಕೈಗೆ ಹೊಸ ಕಾರ್ ಬರೋದು. ಈ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಗಿಲ್ಲಿ, ಇನ್ನೂ ಬಿಗ್ ಬಾಸ್ ಹಣ ಬಂದಿಲ್ಲ, ಕೊಡ್ತಾರೆ ಅಂದಿದ್ದಾರೆ. ಆದ್ರೆ ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚ ಸುದೀಪ್ 10 ಲಕ್ಷ ಕೊಡೋದಾಗಿ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ವೇದಿಕೆ ಮೇಲೆ ಸುದೀಪ್ 10 ಲಕ್ಷ ಕೊಡೋದಾಗಿ ಹೇಳಿದ್ರು. ಹೀಗಾಗಿ ಬಿಗ್ ಬಾಸ್ ಮುಗಿದ 2 ದಿನಕ್ಕೆ ಮನೆ ಕರ್ಸ್ಕೊಂಡ ಕಿಚ್ಚ ಸುದೀಪ್ ತಾವು ಹೇಳಿದಂತೆ 10 ಲಕ್ಷ ಮೊತ್ತದ ಚೆಕ್ ಕೊಟ್ಟು ಕಳಿಸಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.